ನೇತೃತ್ವದಲ್ಲಿ ಸಂವಿಧಾನವನ್ನು ಕರುಣಿಸಿದರು. ಪ್ರಜಾಪ್ರಭುತ್ವದ ಆ ಬೆಳಕು, ಆ ತಿಳುವಳಿಕೆ, ಆ ಚಿಂತನೆ 12ನೇ ಶತಮಾನದಲ್ಲಿ ಬಸವಾದಿ ಶರಣರಿಂದ ಅದು ಉದಿತವಾಗಿತ್ತು, ಅದು ಮೂಡಿ ಬಂದಿತ್ತು ಅನ್ನುವುದೇ ಹೆಮ್ಮೆಯ ವಿಷಯ. ಅದನ್ನು ಗುರುತಿಸಿ ಕರ್ನಾಟಕ ಸರ್ಕಾರ ಈ ನಾಡಿಗೆ ಬೇಕಾಗಿರುವಂತಹ ಸಂಸ್ಕೃತಿ ಅದು ಏನಾದರೂ ಆಗಿದ್ದರೆ ಅದು ಬಸವ ಸಂಸ್ಕೃತಿ, ಅದು ಎಲ್ಲರನ್ನ ಪ್ರೀತಿಸುವ ಸಂಸ್ಕೃತಿ, ಎಲ್ಲರ ಭ್ರಾತೃತ್ವ ಭಾವದಿಂದ ಕಾಣುವಂತಹ ಸಂಸ್ಕೃತಿ ಅನ್ನುವಂತಹ ಮನಗಂಡು ಬಹುತ್ವ ಈ ಭಾರತದಲ್ಲಿ ಬಸವ ತಂದೆ ನಮ್ಮನ್ನ ಸಾಮರಸ್ಯದಿಂದ ಬದುಕಿಸಬಹುದು ಅನ್ನುವಂತಹ ಆಶಯದ ಹಿನ್ನೆಲೆಯಲ್ಲಿ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ಈ ನಾಡು ಘೋಷಿಸಿದೆ. ಅಂತಹ ಸರ್ಕಾರಕ್ಕೆ ಅಭಿನಂದಿಸ್ತೇವೆ ನಾವು. ಹಾಗೆಯೇ ಬಂಧುಗಳೇ, ಸಂವಿಧಾನದ ಆಶಯ ಬೇರೆ ಅಲ್ಲ, 12ನೇ ಶತಮಾನದ ಶರಣರ ಕನಸು ಕೂಡ ಬೇರೆ ಇಲ್ಲ. ಇವೆರಡೂ ಕೂಡ ಒಂದೇ ಅನ್ನುವಂತಹ ಹಿನ್ನೆಲೆಯಲ್ಲಿ ನಾವು ಜೊತೆಯಾಗಿ ಸಂವಿಧಾನವನ್ನು ಗೌರವಿಸುತ್ತಾ ಸಂವಿಧಾನವನ್ನು ಬದುಕುತ್ತಾ ಹೋಗಬೇಕು ಅನ್ನುವಂತಹ ದೃಢ ಸಂಕಲ್ಪವನ್ನ ಈ ದಿನವೂ ಪ್ರತಿ ಕ್ಷಣವೂ ಕೂಡ ಮಾಡಬೇಕಾಗಿದೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಅಷ್ಟೇ ಅಲ್ಲ, ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ವಚನ ಪ್ರಾರ್ಥನೆ, ಧ್ವಜಗೀತೆ ಹಾಗೂ ಸಂವಿಧಾನದ ಪೂರ್ವ ಪೀಠಿಕೆಯನ್ನ ನಾವು ಓದಿಯೇ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಮುಂದುವರಿಸ್ತೇವೆ. ಇಂದೂ ಕೂಡ ಈ ಕಾರ್ಯಕ್ರಮದಲ್ಲಿ ಸಂವಿಧಾನದ ಪೂರ್ವ ಪೀಠಿಕೆಯನ್ನ ಹಿರಿಯರಾಗಿರುವಂತಹ ನಿವೃತ್ತ ಪ್ರಾಚಾರ್ಯರಾಗಿರುವಂತಹ ಸನ್ಮಾನ್ಯ ಶ್ರೀ ಎಸ್ ಚೋರ್ಗಿ ದಯವಿಟ್ಟು ವೇದಿಕೆಗೆ ಬಂದು ಸಂವಿಧಾನದ ಪೂರ್ವ ಪೀಠಿಕೆಯನ್ನ ಅವರು ನಿಮಗೆಲ್ಲರಿಗೂ ಕೂಡ ಓದಿಸಬೇಕು. ತಾವು ಕೂಡ ಆತ್ಮಸಾಕ್ಷಿಯನ್ನು ಮುಂದೆ ಮಾಡಿಕೊಂಡಿರುವ ಹಿನ್ನೆಲೆಯಲ್ಲಿ ಬಲಗೈಯನ್ನು ಮುಂದೆ ಮಾಡಿ ಎದ್ದು ನಿಂತು ಅತ್ಯಂತ ಭಕ್ತಿ ವಿಶ್ವಾಸಗಳೊಂದಿಗೆ ಸಂವಿಧಾನದ ಪೂರ್ವ ಪೀಠಿಕೆಯನ್ನ ಓದಬೇಕು. ಬಲಗೈ ಮುಂದಕ್ಕೆ ಮಾಡಬೇಕು. ಎಲ್ಲರೂ ಯಾರಾದರೂ ಕುಳಿತಿದ್ರೆ ದಯವಿಟ್ಟು ಎದ್ದು ನಿಲ್ರಿ. ಈ ಒಂದು ಶುಭ ಸಾಯಂಕಾಲ ಬಹಳ ವಿಶಿಷ್ಟವಾಗಿರ್ತಕ್ಕಂತಹ ಈ ಒಂದು ಮಹೋತ್ಸವ ಕಾರ್ಯಕ್ರಮ, ಮೂರರಲ್ಲಿ ಒಂದು 3 in 1 ಅಂತ ಕರೀತಾರಲ್ಲ, ಒಂದು ಶಾಲೆ ಹೊಲಿಸ್ತಕ್ಕಂಥ ಕಾರ್ಯಕ್ರಮ ಬೆಳಿಗ್ಗೆ ಆಗಿದೆ, ಆಮೇಲೆ ಲಿಂಗದೀಕ್ಷೆ, ಆಮೇಲೆ ಈ ಒಂದು 25ನೇ ಒಂದು